हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमेलाद्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओम्। श्रीशापाहि अनन्तकोटिब्रह्माण्डनायक रमा ब्रह्मरुद्रेन्द्रादिवन्द्या भक्तवत्सला भवरोगवैद्या शरणागतवज्रपञ्जरा आपद्बान्धवानाथबन्धो निमित्तबन्धो पतितपावना महारोगनिवारणा महादुरितनिवारणा महाभयनिवारणा महाबन्धविमोचना भयकृद्भयविनाशना कृपावानिधि देवदेवोत्तमा देवशिखामणि कापटनाटकसूत्रधारा निच्चरणनित्या सत्यसङ्कल्पा मुक्ता मुक्तनियामका मोक्षधरा सुवैकुण्ठपति वैकुण्ठविहारि त्रिधामा त्रिगुणवज्जिता जगज्जन्मादिकारणा जगत्पते जगदत्यन्तभिन्ना जगदीशा जगदुद्धारा जगत्स्वामी जगद्विलक्षणा जगन्नाथा विश्वकुटुम्बी विराटमूर्ति हे मङ्गलाङ्गा हे शुभाङ्गा परममङ्गलमूर्ति कोमलाङ्गा नीलमेघश्यामा इन्दुवदना बहुसुन्दरा इंदिरा वंदितचरणा वृकोदरवन्द्या केशवादिरूपा जादिरूपा विश्वादिरूपा आत्मादिरूपा अनिरुद्धादिरूपा अन्नमयादिरूपा अनेकमन्त्रप्रतिपाद्य सर्वसारभोक्ताष्टैश्वर्यप्रदाता ओङ्कारवाच्या विशिष्टतारतम्यवाच्या अनन्तानन्तशब्दवाच्या अणुमहद्रूपा ಅಣುಮಹದ್ರೂಪ ಅಣುಮಹದ್ರೂಪ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ 58ನೆಯ ಗದ್ಯ. ಅಣು ಮಹದ್ರೂಪ. ಇಲ್ಲಿ ತಿಳಿಯಬೇಕಾದ್ದೇನು? ಅಣು ಮಹದ್ರೂಪ ಅಂದರೇನು? ಇಲ್ಲಿ 3 ಶಬ್ದ, ಒಂದು ಅಣು, ಇನ್ನೊಂದು ಮಹತ್, ಇನ್ನೊಂದು ರೂಪ. ಅಣುವಾಗಿದ್ದವರು ಮಹತ್ತಾಗುವುದಿಲ್ಲ, ಮಹತ್ತಾದವರು ಅಣುವಾಗುವುದಿಲ್ಲ. ಅಣುವು ಒಂದು ರೂಪ, ಮಹತ್ತೂ ಒಂದು ರೂಪ. ಅಣು ಮಹದ್ ರೂಪ ಎಂಬತಕ್ಕಂಥದ್ದು ಒಂದು ವಿಶೇಷವಾದ ರೂಪ. ಇಷ್ಟು ನಮಗೆ ಅರ್ಥವಾಗುತ್ತೆ. ಆದರೆ ಅಣುರೂಪ ಯಾವುದು, ಮಹತ್ ರೂಪ ಯಾವುದು, ಅಣು ಮಹತ್ ರೂಪ ಯಾವುದು ಎಂದು ನಾವು ಅವಾಂತರ ರೂಪವಾಗಿ ಇನ್ನು ಮತ್ತೆ 3 ಪ್ರಶ್ನೆಗಳನ್ನು ಹಾಕಿಕೊಂಡಾಗ ಉತ್ತರ ಶ್ರೀ ಪುರಂದರದಾಸರು ನಮಗೆ ಒದಗಿಸುತ್ತಾರೆ. ಮೊಟ್ಟ ಮೊದಲಿಗೆ ತಿಳಿಯಬೇಕಾದ ಏನು? ಇದು ಭಗವಂತನ ನಾಮಧೇಯ, ಇದು ಭಗವಂತನ ವಾಚ್ಯತ್ವ, ಭಗವಂತನ ಗುಣ ವಿಶೇಷ, ಭಗವಂತನ ಕ್ರಿಯಾ ವಿಶೇಷ. ಅಣುಮಹದ್ರೂಪ ಎಂಬತಕ್ಕಂಥದ್ದು ಭಗವಂತನ ನಾಮ, ಕ್ರಿಯಾ ಮತ್ತು ಗುಣ. ಆದ್ದರಿಂದ ನಮಗೆ ಈ ಅಣುಮಹದ್ರೂಪ ಎಂಬತಕ್ಕಂಥದ್ದು ಅರಿವಾಗುವುದಿಲ್ಲ. ಹಾಗಾದರೆ ಯಾತಕ್ಕೆ ಶ್ರೀ ಪುರಂದರದಾಸರು ಹೇಳಿದ್ದಾರೆ? ಭಗವಂತನ ಗುಣಗಳನ್ನು ಇಲ್ಲಿ ವರ್ಣಿಸುತ್ತಿದ್ದಾರೆ. ಭಗವಂತ ಹೇಗೆ ಜೀವನಿಂದ ಭಿನ್ನವಾಗಿದ್ದಾನೆ ಎಂಬುದನ್ನು ತಿಳಿಯೋದಕ್ಕೋಸ್ಕರವಾಗಿ ಭಗವಂತನ ಗುಣಗಳನ್ನು ತಿಳಿಸ್ತಾ ಇದ್ದಾರೆ.
ಇದು ಉಪಾಸನೆಗೆ ನಮಗೆ ಅನುಕೂಲ, ಭಗವಂತನ ಸಾಕ್ಷಾತ್ಕಾರಕ್ಕೆ ನಮಗೆ ಅನುಕೂಲ. ಭಗವಂತನ ಸ್ವರೂಪ ನಿದರ್ಶನ ಅಣು ಮಹದ್ರೂಪ. ನಮಗೆ ತಿಳಿದಿರುವುದೇನು? ಅತ್ಯಂತ ಅಣುವಾದವನೇ ಜೀವ. ಆಧುನಿಕ ಯುಗದಲ್ಲಿ ಯಾವ ವೈದ್ಯರಿಗೂ ಜೀವ ಎಂಬುದು ಕಾಣಿಸಿಕೊಳ್ಳುವುದೇ ಇಲ್ಲ. ಅತ್ಯಂತ ಅಣುವಾಗಿರ್ತಕ್ಕಂಥ ಅಟಮ್ ಬಾಂಬ್ ಎಂಬತಕ್ಕಂಥದ್ದು ಒಂದು ಘನ ಪದಾರ್ಥ, ಜಡ ಪದಾರ್ಥ. ಅದರಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿ ಸ್ಫೋಟನೆ ಮಾಡುವುದಕ್ಕೆ ನಮಗೆ ತಿಳಿದಿದೆ. ಆದರೆ ಅತೀ ಗುಹ್ಯವಾಗಿರತಕ್ಕಂಥ ಅತೀ ಸೂಕ್ಷ್ಮವಾದ ಜೀವ ಯಾರಿಗೂ ಕಂಡಿಲ್ಲ, ಕಾಣುವುದೂ ಇಲ್ಲ. ಆದ್ದರಿಂದ ಅತ್ಯಂತ ಅಣು ಎಂಬತಕ್ಕಂಥದ್ದು ಯಾರು? ಜೀವ. ಇದು ಶಾಸ್ತ್ರದಿಂದ ಮಾತ್ರ ತಿಳಿಯಬೇಕಾಗಿರೋದು, ವಿಜ್ಞಾನದಿಂದ ತಿಳಿಯಲು ಸಾಧ್ಯವಿಲ್ಲ. ಇದು ಇಂದಿನ ವಿಜ್ಞಾನ ಯುಗಕ್ಕೆ, ವಿಜ್ಞಾನ ಪುರುಷರಿಗೆ ಮಹತ್ ಸವಾಲು. ಎಲ್ಲ ವೈದ್ಯರು, ಎಲ್ಲ ಜೀವರು ಅವು ತಾವೇ ಅಣುವಾಗಿದ್ದರೂ ಸಹ ತಮ್ಮ ಸ್ವರೂಪವೇ ಅವರಿಗೆ ಅರಿವಾಗಿಲ್ಲ. ಜೀವನೊಳಗೆ ವಿಶಿಷ್ಟ ರೀತಿ ಅನಂತ ರೂಪಗಳಲ್ಲಿ ಕಾಣಿಸಿಕೊಳ್ಳುವ ಭಗವಂತ ಬಿಂಬರೂಪಿ. ಅವನೇ ಅಣುವಿಗೂ ಅನುರೂಪನಾದವನು. ಯಾವಾಗ ಜೀವನಾದ ಅಣುವಾದ ಜೀವನಿಗೆ ಕಾಣಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದಾಗ, ಈ ಅಣುವಿನೊಳಗೆ ಅಣುವಿನಾಗಿರತಕ್ಕಂಥ ಭಗವಂತ ಅಣುರೂಪ. ಅವನು ಹೇಗೆ ಕಾಣಿಸಿಕೊಂಡಾನು? ಹೇಗೆ ತಿಳಿದುಕೊಳ್ಳಬಹುದು? ಅವ್ಯಾಕೃತ ಆಕಾಶದೊಳಗೆ ಅನಂತ ಬ್ರಹ್ಮಾಂಡಗಳು ಇರುವುದು. ಬ್ರಹ್ಮಾಂಡದ ಹೊರಗಿನ ಆವರಣಕ್ಕೆ ಅವ್ಯಾಕೃತ ಆಕಾಶ ಎನ್ನುವರು. ಇದು ಜೀವನಿಗೆ ತಿಳಿಯಲು ಅಶಕ್ಯವೇ ಸರಿ. ಈ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿ ಶ್ರೀ ಮಹಾಲಕ್ಷ್ಮೀ ದೇವಿಯರು. ಅವಳು ಅವ್ಯಾಕೃತ ಪೂರ್ತ ಆವರಿಸಿಕೊಂಡಿರುವವಳು. ಭಗವಂತನಾದರೂ ಅವ್ಯಾಕೃತ ಆಕಾಶಕ್ಕೂ ಆಚೆ ತನ್ನ ಸ್ವ ಆಕಾಶದಲ್ಲಿ ಇದನ್ನು ಚಿದಂಬರ ಎಂದು ಕರೆಯುತ್ತಾರೆ. ಚಿತ್ ಅಂಬರವೇ ಚಿದಂಬರ. ಚಿತ್ ಅಂದರೆ ಯಾರು? ಭಗವಂತ. ಅವನೇ ಅಂಬರ ರೂಪದಲ್ಲಿ, ಅಂಬರದಲ್ಲಿರತಕ್ಕಂಥವನು ಚಿದಂಬರ. ಆಕಾಶದಲ್ಲಿ ರಮಣಿಸುವ ಭಗವಂತ ಸ್ವರಮಣ. ಆದ್ದರಿಂದ ಚಿದಂಬರನಾಗಿ ತನ್ನ ಆಕಾಶದಲ್ಲಿ ತಾನು ಸ್ವರಮಣನಾಗಿರುತ್ತಾನೆ. ಭಗವಂತನಿಗೆ ರಮಣಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ಅವಶ್ಯಕತೆಯೂ ಇಲ್ಲ. ಶ್ರೀ ಮಹಾಲಕ್ಷ್ಮೀ ದೇವಿಗೆ ಆನಂದಕ್ಕಾಗಿ ಅವ್ಯಾಕೃತ ಆಕಾಶದಲ್ಲಿ ಏಕಾಂತದಲ್ಲಿ ಸೇವಿಸುತ್ತಾಳೆ. ಇದೇ ಮಹದ್ರೂಪ. ಇಲ್ಲಿ ನಾವು ತಿಳಿಯುವುದು ಏನು? ಅತ್ಯಂತ ಅಣು. ನಮಗೆ ತಿಳಿದಿರುವಂತೆ ಜೀವರೇ, ನಾವೇ ಅಣು. ನಮ್ಮೊಳಗೆ ಭಗವಂತ ಅನಂತ ರೂಪದಲ್ಲಿ ಇರುವುದರಿಂದ ಅವನು ಅಣುವಿನೊಳಗೆ ಅಣುವಾಗಿದ್ದಾನೆ. ನಮ್ಮ ರೂಪವೇ ನಮಗೆ ತಿಳಿದಿಲ್ಲವಾದ್ದರಿಂದ ಯಾವುದೇ ಜೀವ ಒಂದು ನಿಶ್ಚಿತವಾದ ರೂಪದಲ್ಲಿದ್ದೇ ಇರುತ್ತದೆ. ಅದರೊಳಗಡೆ ಇರತಕ್ಕಂಥ ಮತ್ತು ಸೂಕ್ಷ್ಮವಾದ ಅಣು ಭಗವಂತ, ಅವನು ಸಹ ನಿಶ್ಚಿತವಾದ ರೂಪದಲ್ಲಿ ಇದ್ದೇ ಇದ್ದಾನೆ ಅಂತ ವೇದ ಸಾರುತ್ತಿದೆ. ಆದ್ದರಿಂದ ಭಗವಂತ ಅಣುರೂಪನಾಗಿದ್ದಾನೆ. ಅವ್ಯಾಕೃತದಾಚೆಗೆ ಚಿದಂಬರನಾಗಿರ್ತಕ್ಕಂಥ ಅವನ ಭಗವಂತ ಅದು ಮಹತ್ ರೂಪ. ಅದು ಲಕ್ಷ್ಮೀ ತಿಳಿದುಕೊಳ್ಳಬಲ್ಲನು, ಆದರೆ ಸಾಕಲ್ಯೇನ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಮಹದ್ರೂಪವನ್ನು ಅನುರೂಪವನ್ನು ಚಿಂತಿಸಲು ಅಧಿಕಾರಿಯಾಗಿರುವಳು. ಇನ್ಯಾರಿಗೂ ಸಹ ಅನುರೂಪವಾಗಲಿ ಮಹದ್ರೂಪವಾಗಲಿ ಅತ್ಯಂತ ಅಣುವಾದದ್ದು ಅತ್ಯಂತ ಮಹತ್ತಾದದ್ದನ್ನು ಕೇವಲ ವೇದೋಕ್ತವಾದುದು ಎಂದು ತಿಳಿಯಬೇಕೇ ಹೊರತು ನಾವು ಪ್ರತ್ಯಕ್ಷೀಕರಿಸಿಕೊಂಡು ನೋಡುತ್ತೇವೆ ಎಂಬುದು ಸಾಧ್ಯವಿಲ್ಲ. ಆದ್ದರಿಂದ ಶ್ರೀ ಪುರಂದರದಾಸರು
ಅಣುಮಹದ್ರೂಪ ಎಂಬತಕ್ಕಂಥದ್ದು ವಿಶೇಷವಾದ ಶಾಸ್ತ್ರ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ವೇದವ್ಯಾಸ ದೇವರು ಭಾಗವತ ತೃತೀಯ ಅಧ್ಯಾಯ ದ್ವಾದಶಾಧ್ಯಾಯದಲ್ಲಿ ವಿಶೇಷವಾಗಿ ಮೈತ್ರೇಯ ಪ್ರಶ್ನೆ ಉತ್ತರ ರೂಪವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮೈತ್ರೇಯರು ಹೇಳ್ತಾರೆ, ಚರಮಸ್ಸು ವಿಶೇಷೇಣ ಅನೇಕ ಸಂಯುತ ಸದಾ ಪರಮಾಣು ಸವಿಜ್ಞೇಯ ನೃಣಾಂ ಐಕ್ಯ ಭ್ರಮೂಯತಃ. ಯಾವ ಕೊನೆಯ ಭಾಗವನ್ನು ಅಂಶದಿಂದ ಕೂಡಿದೆಯೋ ಅದನ್ನು ತಿಳಿಯಲಾರರೋ ಅದು ಚರಮ, ಅತ್ಯಂತ ಅಣು, ಅದು ವಿಶೇಷಾಕಾರವಾಗಿದೆ. ಮನುಷ್ಯರಾದವರು ಈ ಅಣುವಾದ ಪದಾರ್ಥದಲ್ಲೂ ಸಹ ಅವಯವಗಳನ್ನು ಇದ್ದರೂ ಸಹ ಆ ಅವಯವಗಳನ್ನೇ ತಿಳಿದಿಲ್ಲ, ಜಡ ಪದಾರ್ಥದ ಅವಯವನ್ನೇ ತಿಳಿದಿಲ್ಲ. ಇನ್ನು ಚೇತನವನ್ನು ತಿಳಿಯಲು ಹೇಗೆ ಸಾಧ್ಯವಾಗತ್ತೆ? ಪರಮಾಣು ಎಂಬತಕ್ಕಂಥದ್ದನ್ನು ತಿಳಿಯಬೇಕಾದಾಗ ವಿಶೇಷವಾದ ಜ್ಞಾನ ಬೇಕಾಗತ್ತೆ. ಅದು ಹೇಗೆ ಸಾಧ್ಯ ಎಂಬತಕ್ಕಂಥ ಶ್ರೀಮದಾನಂದ ತೀರ್ಥರು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಕಾಲ ಪರಿಮಾಣ ದರ್ಶಯಿತುಂ ದ್ರವ್ಯಂ ಪರಿಮಾಣಂ ದೃಷ್ಟಾಂತತ್ವೇ ದರ್ಶಯತಿ. ಒಂದು ಕಾಲದ ಪರಿಮಾಣ ಅಂದರೆ ಒಂದು ಕಾಲ ಅದು ಅನಂತವಾಗಿದೆ, ನಿತ್ಯವಾಗಿದೆ. ಕಾಲದಲ್ಲಿ ಕಾಲ, ಅತಿ ಸೂಕ್ಷ್ಮವಾದ ಕಾಲ ನಾವು ಅನುಭವಿಸಿದರೂ ಸಹ ಅದನ್ನು ಹೇಳಲು ಸಾಧ್ಯವಿಲ್ಲ. ಅದರಂತೆ ಆಕಾಶ, ಅತಿ ಸೂಕ್ಷ್ಮವಾದ ಆಕಾಶ ನಾವು ಜೀವ ಸಾಕ್ಷಾತ್ತಾಗಿ ಅನುಭವಿಸುತ್ತಿದ್ದರೂ ಅದನ್ನು ತಿಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಯಾವ ಶಬ್ದದಿಂದಲೂ ಈ ಅಣು ಪರಿಮಾಣ ಆಕಾಶವನ್ನು ತಿಳಿಸಲು ಜೀವರು ಅಸಮರ್ಥರಾಗಿದ್ದಾರೆ, ಅವರ ಯೋಗ್ಯತೆ ಇಲ್ಲ. ಹಾಗಾದರೆ ಹೇಗೆ ಸಾಧ್ಯವಾಗಿದ್ದಿತು? ದೃಷ್ಟಾಂತತ್ವೇ ದರ್ಶಯತಿ. ಕೇವಲ ಬಹಳ ಸಾಧಾರಣವಾದ ದೃಷ್ಟಾಂತದಿಂದ ತಿಳಿದುಕೊಳ್ಳಬಹುದೇ ಹೊರತು ಸಾಕ್ಷಾತ್ತಾಗಿ ತಿಳಿದುಕೊಳ್ಳಲು ಅಶಕ್ಯ. ಮನುಷ್ಯ ದೇವಲೋಕೋಪಿ ವಿಶೇಷೇಣೈವ ದರ್ಶನೇ. ಯಾವ ಮನುಷ್ಯರು ದೇವಲೋಕದಲ್ಲಿದ್ದಾಗ, ಅವರಿಗೆ ವಿಶೇಷ ಇಂದ್ರಿಯಗಳಿದ್ದಾಗ ಅವರು ಸ್ವಲ್ಪ ಮಟ್ಟಿಗೆ ತಿಳಿಯಲು ಸಾಧ್ಯವಾಗುವುದು. ಅಂಶಾಂಶಿತ್ವ ವಿಶೇಷಾಂತು ಯಶ್ಚ ದ್ರಷ್ಟುಂ ನ ಶಕ್ನುಯುಃ ಚರಮಃ ವಿಶೇಷ ಇತಿ ತಂ ಮುನಿಯೋ ಬ್ರೂಯರಂಜಸ. ಯಾವುದು ಅತ್ಯಂತಣು ಅನೇಕ ಅಂಶಗಳಿದ್ದರೂ ಅದನ್ನು ನೋಡಲು ಅವರು ಶಕ್ತರಾಗುವುದಿಲ್ಲವೋ ಆ ವಸ್ತುಗಳನ್ನು ಮುನಿಗಳು ಪಾರ್ಥಿವ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಅದನ್ನು ಪರಮಾಣು ಅಂತ ತಿಳಿಯಬೇಕು. ಕಣದ ಗೌತಮ ಮುಂತಾದ ಮನುಷ್ಯರು ಭ್ರಾಂತಿಯಿಂದ ಯಾವ ವಸ್ತುವಿಗೂ ಅನೇಕ ಅಂಶಗಳಿದ್ದರೂ ಇಲ್ಲ ಅನ್ನುತ್ತಾರೆ. ಏಕೆಂದರೆ ಅವರಿಗೆ ತಿಳಿದಿದ್ದರೂ ಯಾಕೆ ಹೀಗೆ ಹೇಳಿದ್ದಾರೆಂದರೆ ಮನುಷ್ಯನ ಯೋಗ್ಯತೆ ಅಲ್ಲ. ವಸ್ತುತಃ ಅದೇ ಪರಮಾಣು ಅಂತ ಕರೆಯೋದು, ನಾವು ಏನು ಕರೀತಾ ಇದ್ದೀವಿ ಅದು ಪರಮಾಣು ಅಲ್ಲ, ಪರಮ ಅಣು ಅಲ್ಲ. ಪರಮ ಅಂದರೆ ಭಗವಂತನೇ, ಅವನ ರೂಪವೇ ಪರಮಾಣು. ಅದಕ್ಕಿಂತಲೂ ಅದರ ಅಂಶ ಮತ್ತು ಅದಕ್ಕಿಂತಲೂ ಅದರ ಅಂಶ ಎಂದು ಅನಂತ ಅಂಶಗಳು ಒಂದಕ್ಕಿಂತ ಒಂದು ಪರಮಾಣುಗಳೇ ಇದೆ. ಆದರೆ ವ್ಯವಹಾರದಲ್ಲಿ ಪರಮಾಣು ದೃಢಕ ಮುಂತಾದವುಗಳ ವಿವೇಕ ವಿಜ್ಞಾನಕ್ಕೋಸ್ಕರವಾಗಿ ಪರಮಾತ್ಮನ ಕಾಲ ಪರಮಾಣು ರೂಪ ಪರಿಜ್ಞಾನಕ್ಕಾಗಿ ಕಣಾದಿಗಳು ನಿರಂಶವೆಂದು ಹೇಳಿದ್ದೇನೆ, ಪರಮಾಣು ಎಂದು ಮುನಿಗಳು ಹೇಳ್ತಾರೆ. ಈ ರೀತಿಯ ತತ್ವವೇಕ ಗ್ರಂಥಗಳಲ್ಲಿ ತಿಳಿಸ್ತಾ ಇದೆ. ಅನೇಕ ಸಂಯುತ, ಅನೇಕ ಅಂಶಗಳಿಂದ ಈ ಚೆನ್ನಾಗಿ ಸಂಯುತ ಕೂಡಿದ್ದು ಅಂತ ತಿಳಿಯಬೇಕು. ಪರಮಾಣುಗಳಿಂದ ಅನೇಕ ಅಂಶಗಳಿಂದ ಚೆನ್ನಾಗಿ ಯುಕ್ತವಾಗಿದೆ. ಅವು ದೇವಾದಿಗಳಿಗೆ ಸೂಕ್ಷ್ಮ ದೃಷ್ಟಿಯರಿಗೆ ಮಾತ್ರವೇ ಗೋಚರ. ಆದರೆ ಮನುಷ್ಯರಿಗೆ ಯಾವುದರಲ್ಲಿ ಅಂಶ ಕಾಣಿಸುವುದಿಲ್ಲವೋ ಅದನ್ನು ಪರಮಾಣು ಎನ್ನಬೇಕು ಎಂಬ ಅಭಿಪ್ರಾಯದಿಂದ ಅನೇಕ ಅಂಶಯುಕ್ತ ಅಂದಿದ್ದಾರೆ.
ಆದ್ದರಿಂದ ಭೂಲೋಕದ ಮನುಷ್ಯರಿಗೇನು ಬಿಸಿಲು ಕೋಲಿನಲ್ಲಿ ತೇರುತ್ತಾ ಬರೋ ಒಂದು ತೃಣಕ ಇದೆ. ಅದು ನಿರಂತರವಾಗಿ ನಾವು ನೋಡಬಹುದು. ದೇವಲೋಕಕ್ಕೆ ಹೋಗಿ ನೋಡಿದಾಗ ದಿವ್ಯ ಶರೀರ ಪಡೆದಿರುವ ಮನುಷ್ಯರಿಗೆ ಈ ತೃಣಕದಲ್ಲಿಯೂ ಅಂಶಗಳು ಕಾಣುತ್ತದೆ. ಜುಣಕದಲ್ಲಿಯೂ ಕಾಣುತ್ತದೆ ಅಂದರೆ ಪರಮಾಣುವಲ್ಲಿಯೂ ಮಾತ್ರ ಕಾಣುವುದಿಲ್ಲ. ಇನ್ನೂ ವಿಶೇಷ ಅಂಶವನ್ನು ದೇವಲೋಕದಲ್ಲಿರ್ತಕ್ಕಂಥ ಮನುಷ್ಯರು ನೋಡಬಹುದು. ಹೀಗೆ ಈ ರೀತಿಯ ದೃಷ್ಟಿಯಿಂದ ಚರ್ಮ ವಿಶೇಷವಾದ ವಸ್ತುವೇ ಪರಮಾಣು. ಇದು ಒಂದು ಲಕ್ಷಣ. ಇನ್ನೊಂದು ಲಕ್ಷಣ ಏನು? ಕಣಾದಿಗಳು ನಿರಂಶತ್ವ ಅಂತ ಭ್ರಮೆಯಿಂದ ಯಾವುದನ್ನು ಪರಮಾಣು ಅಂತ ಕರೀತಾರೋ ಅದು ಪರಮಾಣು ಎಂದು ನಾವು ತಿಳಿಯಬಹುದು. ಇಲ್ಲಿ ಒಂದು ವೇದವ್ಯಾಸರು ಒಂದು ಕೂಟ ಶ್ಲೋಕವನ್ನು ಹೇಳ್ತಾರೆ. ಸತಯೇವ ಪದಾರ್ಥಸ್ಯ ಸ್ವರೂಪಾವ್ಯವಸ್ಥಿತಸ್ಯ ಯತ್ ಕೈವಲ್ಯಂ ಪರಮಂ ಮಹಾನ್ ಅವಿಶೇಷೋ ನಿರಂತರಃ. ಇದರ್ಥ ಏನು? ಶ್ರೀಹರಿಯು ದೇಶ, ಕಾಲ ಮತ್ತು ಗುಣಗಳಿಂದ ಅಂತವಿಲ್ಲದವನು. ಅವನು ಎಲ್ಲ ರೂಪಗಳು ಹೀಗೆ ಇದೆ. ಆದರೂ ಕೆಲವು ರೂಪಗಳನ್ನು ಕೆಲ ಪ್ರದೇಶಗಳು ಮಾತ್ರ ಇದ್ದಂತೆ ಹೇಳುವುದು ಉಂಟು. ಅದಕ್ಕೆ ಶ್ರೀಮದಾನಂದ ತೀರ್ಥರು ವಿಶೇಷವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ಕಾಲತಃ ದೇಶತಃ ಗುಣತಶ್ಚ ಪರಮ ಮಹತ್ವಂ ಸತಃ ಪರಬ್ರಹ್ಮಣ ಏವ ಸಬ್ಶಬ್ದ ಅನ್ಯತ್ರ ಉಪಚಾರತಃ ಭವತಿ ಇತ್ಯತಃ ಪರಾರ್ಥಸ್ಯ ಇತಿ ಸಚ್ಯದಸ್ಯ ಯೌ ಮುಖ್ಯಾಃ ವಿಭೇದ್ಯಸ್ಯ ಅನ್ಯಸ್ಯ ಚ ಮುಖ್ಯಾಭಿಧೇಯಸ್ಯ ಅರ್ಥಃ ಸ್ಯಾತ್ ವಾಚ್ಯಂ ಅನ್ಯಶ್ಚ ಮನ್ಯತೆ ಅಮುಖ್ಯೇಷು ಅರ್ಥಶಬ್ದಸ್ತು ನೀಚೋ ಪರಿಹಿತೋ ಭವೇತ್ ಇತಿ ಬ್ರಹ್ಮತರ್ಕೆ. ಇದರರ್ಥ ಭಗವಂತನನ್ನು ಹೇಗೆ ತಿಳಿಯಬಹುದು? ಒಂದು ಬಿಂದುವಿನಲ್ಲಿ ಬಿಂದುವಿನ ಆಕಾರದಲ್ಲಿ, ನೊಣದಲ್ಲಿ ನೊಣದ ಆಕಾರದಲ್ಲಿ ಭಗವಂತ ಇದ್ದಾನೆ. ಇದನ್ನು ಹೇಗಪ್ಪ ತಿಳಿಯೋದು? ಬೇರೆ ಕಡೆಯ ರೂಪಗಳಲ್ಲಿ ಭಗವಂತನಿಗೆ ಆಯಾ ವಸ್ತುವಿನಷ್ಟು ಪರಿಮಾಣ ಇದೆ. ಬ್ರಹ್ಮಾಂಡಾಂತರ್ಗತ ರೂಪಕ್ಕೆ ಬ್ರಹ್ಮಾಂಡದ ಪರಿಣಾಮ ಯೋಗಿಗಳಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಅದಕ್ಕೆ ಪರಮಹತು ಅಂದರೆ ಪರಿಮಾಣು ಕಾಣುವುದಿಲ್ಲ. ಆದ್ದರಿಂದ ವಿಶೇಷಣ ಸ್ವರೂಪಾವಸ್ಥಿತಸ್ಯ ಅಂದರೆ ಅವನ ಸ್ವರೂಪದಲ್ಲಿಯೇ ಹೊರತು ಬೇರೆ ಕಡೆ ಇಲ್ಲ ಅಂತ ರೂಪ. ಹೀಗೆ ಬ್ರಹ್ಮಾಂಡದಲ್ಲಿರುವ ಬ್ರಹ್ಮಾಂಡ ಪರಿಣಾಮ ರೂಪ ವ್ಯಾವೃತ್ತವಾಯಿತು. ಸ್ವರೂಪದಲ್ಲಿಯೇ ಇರೋ ಬ್ರಹ್ಮಾಂಡ ಆವರಕ ರೂಪ ಮತ್ತು ಪರಮ ಮಹತ್ತಲ್ಲ, ಅದು ಬ್ರಹ್ಮಾಂಡಕ್ಕಿಂತ ಸ್ವಲ್ಪ ಹೆಚ್ಚು ಪರಿಮಾಣ ಉಳ್ಳದ್ದು ಅಂತ ಅಷ್ಟೇ ಅರ್ಥ. ಅದನ್ನು ವ್ಯಾವೃತ್ತಿ ಮಾಡಲು ಕೈವಲ್ಯಂ ಅಂತ ಹೇಳಿದ್ದಾರೆ. ಬ್ರಹ್ಮಾಂಡ ಆವರಕವೂ ಅಲ್ಲದ ಅಲ್ಪ ಪರಿಮಾಣದ ಬೇರೆ ಅನಂತ ರೂಪ ವಿಶೇಷಗಳು ಬ್ರಹ್ಮಾಂಡದ ಆಚೆ ಇರುವುದರಿಂದ ಅವುಗಳ ವ್ಯಾಪ್ತಿಗಾಗಿ ಅವಿಶೇಷ ಅಂತ ಹೇಳಿದ್ದಾರೆ. ಸರ್ವವ್ಯಾಪ್ತಿನಾದ ರೂಪದಲ್ಲಿಯೂ ಚೋಟುದ್ದದ ಭಾಗಗಳಿದೆ. ಅದು ಪರಮ ಮಹತ್ತಲ್ಲ, ಅವುಗಳ ವ್ಯಾವೃತ್ತಿಗಾಗಿ ನಿರಂತರ ಎಂದು ವಿಶೇಷಣ ಶಬ್ದವನ್ನು ಎಂದರ್ಥ. ಯದ್ದೇವಂ ಸಮಃ ಎಂದು ಹೇಳಿ ಇನ್ನು ಅನೇಕ ವಿಷಯಗಳನ್ನು ಹೇಳ್ತಾರೆ. ಏವಂ ಕಾಲೋಪಿ ಅನಿಮಿತಃ ಸೌಕ್ಷ್ಮೇ ಸ್ಥೌಲ್ಯೇ ಚ ಸತ್ತಮಃ ಸಂಸಾರಭುಕ್ತ ಭಗವಾನ್ ಅವ್ಯಕ್ತೋ ವ್ಯಕ್ತಭುಗ್ ವಿಭುಃ ಸಕಾಲಃ ಪರಮಾಣುಃ ತೈ ಯಹೋ ಭುಂಕ್ತೆ ಪರಮಾಣುತಾಂ ಸತೋ ಅವಿಶೇಷ ಭುಗ್ ಎಸ್ತು ಕಾಲಃ ಸ ಪರಮೋ ಮಹಾನ್. ಅಂದರೆ ಯಾವ ಕಾಲ ಮತ್ತು ಕಾಲಾಂತರ್ಯಮಯದು ಶ್ರೀಹರಿ, ಕಾಲದ ಕ್ಷಣಗಳು ಅಂದರೆ ಚರಮಸ್ಸು ವಿಶೇಷಾಣಂ ಅಂತ ಶ್ಲೋಕದಲ್ಲಿ ಹೇಳಿರುವಂತೆ ಆ ಕಾಲ ಶ್ರೀಹರಿಯು ಪರಮಾಣುವೆಂಬ ಹೆಸರಿಂದ ಆ ಶಾಸ್ತ್ರೀಯ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಯಾವ ಕಾಲವು ಸತ್ಶಬ್ದಕ್ಕೆ ಮುಖ್ಯವಾಚ್ಯವಾಗಿದೆ ಪರಬ್ರಹ್ಮ ಸ್ವರೂಪದಲ್ಲೇ ಇರುವ ಕೇವಲ ಎನಿಸುವ ಲಕ್ಷಣಗಳನ್ನು ಹೊಂದಿರುವುದೋ ಆ ಕಾಲವು ಅದರ ಅಂತರ್ಯಾಮಿಯಾದ ಶ್ರೀಹರಿಯ ರೂಪವು ಪರಮ ಮಹತ್ತೆನಿಸುವುದು ಎಂದರ್ಥ. ಅಂದರೆ ಪರಮಾಣು ಕಾಲಾಂತರ್ಯಾಮಿ, ಕಾಲನಾಮಕ ಪರಮಾತ್ಮ ಪರಮಾಣು ಎನಿಸಿಕೊಡುತ್ತಾನೆ. ಕಾರಣ ಅವನು ದ್ರವ್ಯ ಪರಮಾಣುವಿನ ಸಾಮ್ಯ ಹೊಂದಿದ್ದಾನೆ. ಅವನೇ ಪರಮ ಮಹತ್ತಾದ ಕಾಲ. ಪ್ರವಾಹಾಂತರ್ಗತನಾಗಿ ಪರಮಂ ಮಹತ ಎನಿಸುತ್ತಾರೆ. ಕಾರಣ ಅವನು ವ್ಯಾಪಕ, ನಾರಾಯಣ ಅಖಂಡ ರೂಪ ಎಂಬ ಸಾಮ್ಯವನ್ನು ಹೊಂದಿದ್ದಾರೆ.
ಇದಕ್ಕೆ ಆಚಾರ್ಯರು ವಿಶೇಷವಾಗಿ ಅರ್ಥವನ್ನು ಮತ್ತೆ ಹೇಳ್ತಾರೆ. ಅನುಮಿತಃ ಶಾಸ್ತ್ರಲೋಕಾನುಸಾರೇಣ ಜ್ಞಾತಃ ಹನುಮೇತಿ ದ್ವಯಂ ಪ್ರಾಹು ಯಥಾರ್ಥಜ್ಞಾನಂ ಚ ಲಿಂಗಜಂ ಇತ್ಯಭಿಧಾನಂ ಯಾವಂತಂ ದೇವಲೋಕಸ್ಥಃ ಮಾನುಷ್ಟವದ್ದಾರಯೇತ್ ಮಹಾಪ್ರಜ್ಞೋ ದೇವಜೂಕಃ ಸ ಕಾಲಃ ಪರಮಾಣುಕಃ ಸ್ವರ್ಗಾದೈರವಿಶ್ಚಿನ್ಯಸ್ತದನಂತರಮಿತ್ಯಪಿ ತಥೈವ ಪರಮಾಣ್ಯಾದಿವಿಶೇಷತ್ವಾಪಿ ನೋ ಭವೇತ್ ಪೂರ್ವಾಪರೋಧಿಭೇದೇನ ಸ ಕಾಲಃ ಪರಮೋ ಮಹಾನ್ ಇತಿ ಬ್ರಹ್ಮತರ್ಕೆ ಸ್ವರೂಪಾವಿಶಿಷ್ಟಸ್ಯ ಕೈವಲ್ಯಂ ವಿಶೇಷನಿರಂತರಂ ಇತ್ಯೇತಾನಿ ವಿಶೇಷಾಣಿ ಕ್ರಮೇಣ ಪರಮಂ ಮಹತಃ ಕಾಲಸ್ಯ ಅವ್ಯತ್ರ ಉಕ್ತಾನಿ ದೇಶತಃ ಕಾಲತಶ್ಚೈವ ವಸ್ತುಶಸ್ತ್ರತ್ರಿದಾಹರೇ ಯಥಾ ಅನಂತ್ಯಂ ನ ಚಾನಸ್ ಅನ್ಯಸ್ಯ ಪ್ರಕೃತೆ ದೇಶಕಾಲತಃ ತಥಾ ಶಬ್ದಸ್ಯ ಕಾಲಸ್ಯ ದೇಶ ಅನಂತ್ಯಂ ಚ ಕಾಲತಃ ಕಾಲಶಬ್ದಾತ್ಮಿಕಾ ಸೈವ ತಥಾಪಿ ತು ಹರೇ ಸದಾ ನಾಸ್ತ್ಯ ಸಾಮರ್ಥ್ಯಲೋಕೋಪಿ ಜ್ಞಾನಾನಂದಗುಣೇಶ್ವಪಿ ಜ್ಞೇಯತವದರೋ ವಾಯು ಶೇಷಮೀಂದ್ರಹರಸ್ತುತಾಃ ಅವರಾ ತತ ಇಂದ್ರಾದ್ಯಾಃ ಗುಣೈಃ ಸರ್ವೇ ನ ಸಂಶಯಃ ಇತಿ ಬ್ರಹ್ಮವೈವರ್ತೆ ಅಣ್ವಾದಿಕಾಲಸಂಸ್ಥಾನಂ ಭೋಕ್ತೃತ್ವಾತ್ ಪರಮೇಶ್ವರಃ ಅಣ್ವಾದಿನಾಮವಾಚ್ಯೋऽಸೌ ಕಾಲಶ್ಚೇತಿ ಅಭಿಧೀಯತೆ ಸತೋ ಬ್ರಹ್ಮಣ ವಿಶೇಷಂ ಸ್ವರೂಪಂ ಯಃ ಕಾಲಃ ಕಾಲಾಂತರ್ಯಾಮಿ ತದೇವ ಬ್ರಹ್ಮ ಭುಕ್ತೆ ತದಪಿ ಬ್ರಹ್ಮರೂಪಂ ಪರಮಂ ಮಹಾನ್ ತಸ್ಯಾಪಿ ತ್ರಿಧಾ ಪರಿಚ್ಛೇದಾಭಾವಾತ್ ಸರ್ವಂ ಸರ್ವತ್ರ ಭೋಕ್ತಾಪಿ ವಿಶೇಷಾದೇಕಭೋಕ್ತಂ ಸ್ಥಿತೋ ಹರಿರಚಿಂತ್ಯಾಃ ನಿಶ್ಚೈತ್ಯಾಶ್ಚರ್ಯಜೋ ವಿಭುಃ ಇತಿ ಬ್ರಹ್ಮತರ್ಕೆ. ಹೀಗೆ ಶಾಸ್ತ್ರ ಪ್ರಸಿದ್ಧವಾದ ದೃಷ್ಟಾಂತಗಳಿಂದ ಕಾಲ, ದೇಶ, ಪರಮಾಣು ಮತ್ತು ಅಣು ಹೇಗೆ ತಿಳ್ಕೊಳ್ಳಬೇಕು ಎಂಬಂಥ ಪ್ರಮಾಣವನ್ನು ಶ್ರೀಮದಾನಂದ ಒದಗಿಸಿದ್ದಾರೆ. ಯಾಕೆ ಈ ಶಾಸ್ತ್ರವನ್ನು ನಾವು ಓದಬೇಕು ಅಂದರೆ ನಮಗೆ ಇದಕ್ಕೆ ಪ್ರತ್ಯಕ್ಷವಾಗಿ ತಿಳಿಯಲು ಸಾಧ್ಯವಿಲ್ಲ. ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದ್ದಾರೆ? ವೇದವ್ಯಾಸರು ಅನೇಕ ಪುರಾಣಗಳಲ್ಲಿ, ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಹೇಳುವುದರಿಂದ ಅಣುಮಹದ್ರೂಪ ಎಂಬತಕ್ಕಂಥ ಶ್ರೀ ಪುರಂದರದಾಸರು ಹೇಳಿರುವುದು ಭಗವಂತನ ವಿಶೇಷ ಲಕ್ಷಣವನ್ನು. ಈ ಲಕ್ಷಣ ಇನ್ಯಾರಿಗೂ ಒಪ್ಪುವುದೇ ಇಲ್ಲ, ಬೇರೆ ಯಾರಿಗೂ ಚಿಂತಿಸುವುದಕ್ಕೂ ಯೋಗ್ಯತೆ ಇಲ್ಲ ಎಂಬತಕ್ಕಂಥ ವಿಶೇಷ ಪರಿಜ್ಞಾನ ನಮಗೆ ಒದಗಬೇಕು. ಆಗ ಭಗವಂತನ ವಿಶೇಷ ಗುಣ ಹೇಗಿರುತ್ತೆ ಎಂಬತಕ್ಕಂಥ ಅರಿವು ನಮಗೆ ಮೂಡುತ್ತೆ. ಭಗವಂತ ತನ್ನ ಅನುಗ್ರಹದಿಂದ ನಮಗೆ ಅತಿ ಸೂಕ್ಷ್ಮಮತಿಯನ್ನು ಕೊಟ್ಟಾಗ ಇಂದ್ರಾವತಾರಿಯಾದ ಅರ್ಜುನಿಗೆ ಹೇಗೆ ಸೂಕ್ಷ್ಮಮತಿಯನ್ನು ಕೊಟ್ಟು ತನ್ನ ಅಂಶಾಂಶಗಳನ್ನು ಅನೇಕ ರೂಪಗಳನ್ನು ತೋರಿಸಿದನು, ಹಾಗೆ ಭಗವಂತ ನಮಗೆ ಅವನೇ ಕಣ್ಣಾಗಿ ನಮಗೆ ತೋರಿಸುವ ಕಾಲ ಬರುತ್ತದೆ. ಆಗ ಈ ಶಾಸ್ತ್ರದಲ್ಲಿ ಓದಿದ್ದೆಲ್ಲವೂ ನಮಗೆ ಪ್ರತ್ಯಕ್ಷಕರವಾಗಿ ಭಗವಂತನ ಆನಂದ ಉದ್ರೇಕವನ್ನು ನಾವು ಕಾಣಬಹುದಾಗಿದೆ. ಅಣುಮಹದ್ರೂಪ ಎಂಬತಕ್ಕಂಥದ್ದು ನಾವು ಇಲ್ಲಿಗೆ ನಿಲ್ಲಿಸುವಂತಿಲ್ಲ. ಇದನ್ನು ಇನ್ನೂ ವಿಶೇಷಾಕಾರವಾಗಿ ಮುಂದಿನ ಭಾಗದಲ್ಲೂ ನೋಡಬಹುದು ಎಂದು ಹೇಳಿ ಇಲ್ಲಿ ತಾತ್ಕಾಲಿಕವಾಗಿ ವಿರಮಿಸುತ್ತಿದ್ದೇನೆ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.